ಅಗಸ್ತ್ಯ ಆಫೀಸ್‌ಗೆ ಹೋದ ನಂತರ ಮಗುವಿನೊಂದಿಗೆ ರೂಮಿನಲ್ಲಿ ಆಟವಾಡುತ್ತಿದ್ದ ಸ್ವರಗೆ ಬೆಳಿಗ್ಗೆ ಅಗಸ್ತ್ಯ ತನ್ನ ಜೊತೆ ನಡೆದುಕೊಂಡ ರೀತಿ ಪದೇ ಪದೇ ನೆನಪಾಗುತ್ತಿತ್ತು. ಅವರು ಬೇಕು ಅಂತ ಆ ರೀತಿ ಮಾಡಿದ್ರಾ ಅಥವಾ ಗೊತ್ತಿಲ್ಲದೆ ಆಗಿದ್ದ? ಛೇ, ನಾನ್ಯಾಕೆ ಅಗಸ್ತ್ಯ ಸರ್ ಬಗ್ಗೆ ತಪ್ಪಾಗಿ ತಿಳಿಯುತ್ತಿದ್ದೇನೆ? ಅವರಂಥ ಜೆಂಟಲ್‌ಮ್ಯಾನ್ ಅಂತ ನನಗಲ್ಲದೆ ಇನ್ಯಾರಿಗೆ ಗೊತ್ತಿರಲು ಸಾಧ್ಯ? ಅವರೆಲ್ಲಿ, ನಾನೆಲ್ಲಿ? ನನ್ನಂತಹ ಹೆಣ್ಣನ್ನು ಅವರು ಮುಟ್ಟಲು ಸಾಧ್ಯವಿಲ್ಲ ಎಂದು ತನಗೆ ತಾನೇ ಸಮಾಧಾನ ಮಾಡಿಕೊಂಡು ತೂಕಡಿಸುತ್ತಿದ್ದ ಮಗುವನ್ನು ಮಡಿಲಲ್ಲಿ ಹಾಕಿಕೊಂಡು ಮಲಗಿಸಿದಳು. ಇವಳು ಮಲಗಿರುವಾಗಲೇ ಮಧ್ಯಾಹ್ನ ಅಡುಗೆಯನ್ನು ರೆಡಿ ಮಾಡಿಬಿಡ್ತೇನೆ. ಪಾಪು ಎದ್ದರೆ ಕಷ್ಟ. ಮೊದಲಾಗಿದ್ದರೆ ನನ್ನೊಬ್ಬಳಿಗೆ ಒಂದು ಟೈಮ್ ಮಾಡಿಕೊಂಡು ಅದನ್ನೇ 2 ಹೊತ್ತು 3 ಹೊತ್ತು ತಿನ್ನುತ್ತಿದ್ದೆ. ಆದರೆ ಅಗಸ್ತ್ಯ ಸರ್ಗೆ ಹಾಗೆ ಮಾಡಲು ಆಗುತ್ತಾ? ಊಟ ತಿಂಡಿ ವಿಚಾರದಲ್ಲಿ ಅವರು ತುಂಬ ಪರ್ಫೆಕ್ಟ್. ಇವತ್ತು ಗುರುವಾರದ ದಿನ ನಾನೇನು ಮಾಡುತ್ತಿದ್ದೆ ಎಂದು ಯೋಚಿಸಿದವಳು ಮಗುವಿನ ಸುತ್ತ ದಿಂಬುಗಳನ್ನಿಟ್ಟು ಅಡುಗೆ ಮನೆಗೆ ಬಂದವಳು. ಅಗಸ್ತ್ಯನಿಗಾಗಿ ಲಂಚ್ ಪ್ರಿಪೇರ್ ಮಾಡಿದವಳು. ಸರಿಯಾಗಿ 1 ಗಂಟೆಯಷ್ಟೊತ್ತಿಗೆ ಅಗಸ್ತ್ಯನ ಬಾಡಿಗಾರ್ಡ್ ಬಂದಾಗ ಅವನ ಕೈಯಲ್ಲಿ ಕ್ಯಾರಿಯರ್ ಕಳಿಸಿದವಳು. ತನ್ನ ತಟ್ಟೆಗೂ ಅನ್ನ ಸಾಂಬಾರು ಪಲ್ಯ ಹಾಕಿಕೊಂಡು ರೂಮಿಗೆ ಬಂದು ಮಗು ಇನ್ನೂ ಎದ್ದಿರದ ಕಾರಣ ತನ್ನ ಊಟ ಮುಗಿಸಿ ಮಗುವಿಗೆ ಹಾಲು ಕುಡಿಸಲು ಕುಳಿತಿದ್ದಳು. ಅರೆ, ಕಾಲಿಂಗ್ ಬೆಲ್ ಸದ್ದಾಗುತ್ತಿದೆ. ಇವಾಗ ಯಾರು ಬಂದಿದ್ದಾರೆ? ಅಗಸ್ತ್ಯ ಸರ, ಈಗ ತಾನೇ ಊಟ ಕಳಿಸಿಕೊಟ್ಟಿದ್ದೆ ಎಂದು ಹೇಳಿಕೊಂಡವಳು ಮಗುವನ್ನು ಹೆಗಲ ಮೇಲೆ ಹಾಕಿಕೊಂಡು ಮೆಟ್ಟಿಲು ಇಳಿದು ಹೊರಬಂದವಳು ಬಾಗಿಲು ತೆಗೆಯುವಳು. ಮೇಡಮ್, ಸರ್ ಇದನ್ನು ಅವರ ರೂಮಿನಲ್ಲಿ ಇಡಲು ಹೇಳಿದರು. ತುಂಬ ಇಂಪಾರ್ಟೆಂಟ್ ಆದ ಫೈಲ್ಸ್ ಇದೆ, ಜೋಪಾನವಾಗಿ ಇಡಬೇಕಂತೆ ಎಂದು ಒಂದು ಫೈಲ್ ಕೊಟ್ಟಾಗ ಸರಿ ಎಂದು ತಲೆ ಆಡಿಸಿದ ಸ್ವರ ಫೈಲ್ ತೆಗೆದುಕೊಂಡು ಬಾಗಿಲು ಹಾಕಿ ಅಗಸ್ತ್ಯನ ರೂಮಿನಲ್ಲಿ ಇಡಲು ಹೋಗುವಳು. ಇದೇನಿದು ನನ್ನ ಕಂದ, ಮಧ್ಯಾಹ್ನದ ತನಕ ನಿದ್ದೆ ಮಾಡಿ ಈಗ ಎಚ್ಚರ ಆಗ್ತಾ ಇಲ್ಲ. ಇನ್ನ ತಾಚಿ ಮಾಡಬೇಕಾ ಕಂದ ಎಂದು ತನ್ನ ಭುಜದ ಮೇಲೆ ತಲೆ ಇಟ್ಟು ಮಲಗಿದ ಮಗುವನ್ನು ಮುದ್ದು ಮಾಡುತ್ತಾ ಅಗಸ್ತ್ಯ ರೂಮಿಗೆ ಹೋದವಳು ಮಗುವನ್ನು ಅಗಸ್ತ್ಯನ ಹಾಸಿಗೆ ಮೇಲೆ ಮಲಗಿಸಿ ಆ ಫೈಲನ್ನು ಎಲ್ಲಿಡಲಿ ಎಂದು ಸುತ್ತಲೂ ನೋಡುತ್ತಿದ್ದವಳು. ತುಂಬ ಇಂಪಾರ್ಟೆಂಟ್ ಆದ ಫೈಲ್ ಆದ ಕಾರಣ ಕಬೋರ್ಡ್ನಲ್ಲಿ ಇಟ್ಟರೆ ಸರಿ ಎಂದು ಯೋಚಿಸಿ ಕಬೋರ್ಡ್ ಹತ್ತಿರ ಹೋದವಳು. ಅದನ್ನು ತೆಗೆದು ಫೈಲನ್ನು ಒಳಗೆ ಇಟ್ಟವಳು ಆತುರದಲ್ಲಿ ಪುಟ್ಟ ಹಾಲ್ ಬಾಂಬ್ ಬೀಳಿಸಿಬಿಟ್ಟಿದ್ದಳು. ಅಯ್ಯೋ, ಯಾವುದೋ ಬುಕ್ ಬಿದ್ದು ಹೋಯಿತು ಅನಿಸುತ್ತೆ ಅಂತ ಕೆಳಗೆ ಕುಳಿತವಳು ಆ ಬುಕ್ಕನ್ನು ಎತ್ತಿಕೊಂಡಾಗ ಅದು ಬುಕ್ಕಲ್ಲಿ ಆಲ್ಬಮ್ ಎಂದು ತಿಳಿಯಿತು. ಇದ್ಯಾವ ಆಲ್ಬಮ್? ಕಬೋರ್ಡ್ನಲ್ಲಿ ಇಟ್ಟುಕೊಂಡಿದ್ದಾರೆ ಎಂದು ಕುತೂಹಲದಿಂದ ಆಲ್ಬಮ್ ಒಮ್ಮೆ ತೆಗೆದವಳು ಅದರಲ್ಲಿದ್ದ ಫೋಟೋ ನೋಡಿ ಆಘಾತಗೊಂಡಳು. ಅಗಸ್ತ್ಯ ಮಗು ಸಪ್ತಳ ಮುದ್ದಾದ ಫೋಟೋ ಅದಾಗಿತ್ತು. ಯಾವಾಗಲೂ ಮುಖವನ್ನು ಗಂಭೀರವಾಗಿ ಅಥವಾ ಆ್ಯಟಿಟ್ಯೂಡ್ನಲ್ಲಿ ಇಟ್ಟುಕೊಳ್ತಿದ್ದ ಅಗಸ್ತ್ಯನ ನಗುಮುಖದ ಫೋಟೋ ಅದಾಗಿತ್ತು. ಆ ನಗುವಿನ ಕಾರಣಲಾದ ಸುಂದರಿಯರಲ್ಲಿ ಸುಂದರಿಯಾದ ಸಪ್ತಾಳ ನಗು ಆ ಫೋಟೋಗೆ ಮೆರುಗು ನೀಡಿತ್ತು. ಅವಳ ಅಂದ ಚಂದವನ್ನು ಮೀರಿಸಲು ಯಾರಿಂದಲೂ ಆಗಿರಲಿಲ್ಲ. ಸೌಂದರ್ಯ ದೇವತೆಯಂತಿರುವ ಅವಳ ಮುದ್ದಾದ ನಗುವನ್ನು ನೋಡಲೇ ಚಂದ. ಇಬ್ಬರ ಜೋಡಿ ಕೂಡ ಮೇಡ್ ಫಾರ್ ಈಚ್ ಅದರ್ ಎನ್ನುವಾಗಿತ್ತು. ಆ ಫೋಟೋಗಳ ಮೇಲೆ ಕೈ ಆಡಿಸಿದವಳು ಅಲ್ಲಿಗೆ ಮಂಡಿಯೂರಿ ಕುಳಿತು ಬಿಕ್ಕಿ ಬಿಕ್ಕಿ ಅಳುವಳು. ಇವತ್ತಿಗೂ ಕೂಡ ನೀವು ಸಪ್ತಳನ್ನು ಅಷ್ಟೇ ಪ್ರೀತಿಸ್ತೀರಾ ಅಲ್ವಾ? ನಿಮ್ಮ ಪ್ರೀತಿಯನ್ನು ಕಿತ್ತುಕೊಂಡ ಪಾಪಿ ನಾನು. ನಿಮ್ಮಿಬ್ಬರ ಜೋಡಿಯಷ್ಟು ಮುದ್ದಾಗಿದೆ. ಇಂಥ ಜೋಡಿಯನ್ನು ಒಟ್ಟಿಗೆ ಬಾಳಲು ನನ್ನಂಥ ಪಾಪಿ ಬಿಡಲಿಲ್ಲ. ನನ್ನನ್ನು ಕ್ಷಮಿಸಿ ಬಿಡು ಸಪ್ತ. ನನ್ನಂಥ ಫ್ರೆಂಡ್ ನಿಂಗೆ ಅರ್ಹಳಲ್ಲ. ಇವತ್ತಿಗೂ ಸಹ ಸಪ್ತಾಳ ಜೊತೆ ಇರುವ ಫೋಟೋವನ್ನು ಇಟ್ಟುಕೊಂಡಿದ್ದೀರಾ ಅಂದರೆ ನೀವು ಅವಳನ್ನು ಅದೆಷ್ಟು ಪ್ರೀತಿಸ್ತಿದ್ದೀರಾ ಅಗಸ್ತ್ಯ ಸರ್. ನಿಮ್ಮ ಜೀವವೇ ಅವಳಾಗಿದ್ಲು ಅಲ್ವಾ? ನಿಮ್ಮಿಬ್ಬರ ಪ್ರೀತಿಯನ್ನು ನಾಶ ಮಾಡಿಬಿಟ್ಟೆ ನಾನು. ಅಯ್ಯೋ ಎಂದು ಗೋಳಾಡುವ ಸ್ವರ ಹತ್ತು ಹಳೆಯ ನೆನಪಿಗೆ ಜಾರಿದಳು. ಬಾಸ್, ಇವಾಗೊಂದು ಇಂಪಾರ್ಟೆಂಟ್ ಆದ ಮೀಟಿಂಗ್ ಇದೆ. ನೀವು ಊಟ ಮುಗಿಸಿದ ನಂತರ ಎಲ್ಲರಿಗೂ ಮೀಟಿಂಗ್ ಹಾಲ್ಗೆ ಸೇರಲು ಹೇಳುವೆ ಎಂದು ವಾಸಿಕಿ ಬಂದು ಹೇಳುವನು. ಓಕೆ, ನೀನು ಊಟ ಮಾಡಿಲ್ಲ ಅಲ್ವಾ? ಬಾ, ನನ್ನ ಜೊತೆನೆ ಊಟಕ್ಕೆ ಕೂಡು ಎಂದು ಅವನನ್ನು ಕೂಡ ತನ್ನ ಪಕ್ಕಕ್ಕೆ ಉಳಿಸಿಕೊಂಡ ಅಗಸ್ತ್ಯ ತನ್ನ ಗೆಳೆಯನಿಗೂ ಸ್ವರ ಮಾಡಿದ ಊಟವನ್ನು ಬಡಿಸಿದ. ಊಟ ಮುಗಿಸಿದ ಅಗಸ್ತ್ಯ ಕೈ ತೊಳೆದು ನಂತರ ಈಗ ನಡೆಯಲಿರುವ ಮೀಟಿಂಗ್ ಬಗ್ಗೆ ತಿಳಿದುಕೊಂಡು ವಾಸುಕಿಯೊಂದಿಗೆ ಮೀಟಿಂಗ್ ಹಾಲ್ ಪ್ರವೇಶ ಮಾಡಿದ್ದ. ಆ ದಿನದ ಮೀಟಿಂಗ್ನಲ್ಲಿ ಬಹಳವೇ ಚರ್ಚೆ ಶುರುವಾಗಿತ್ತು. ಸತತ 3 ಗಂಟೆಗಳ ತನಕ ಆ ಮೀಟಿಂಗ್ ನಡೆದಿತ್ತು. ಕೊನೆಗೂ ಎಲ್ಲರ ಒಪ್ಪಿಗೆಯ ಮೇರೆಗೆ ಆ ಮೀಟಿಂಗ್ ಸಕ್ಸಸ್ಫುಲ್ಲಾಗಿ ಕೊನೆಯಾಗಿತ್ತು. ವಾಸು, ತುಂಬ ತಲೆನೋಯ್ತಿದೆ, ಒಂದು ಸ್ಟ್ರಾಂಗ್ ಕಾಫಿ ಕ್ಯಾಬಿನ್ಗೆ ಕಳಿಸು ಎಂದು ಹೇಳಿದವನು ತನ್ನ ಕ್ಯಾಬಿನ್ಗೆ ಹೋಗಿ ಕುರ್ಚಿಯ ಮೇಲೆ ಕುಳಿತುಕೊಂಡಾಗ
ಅವನ ಟೇಬಲ್ಗೆ ಎದುರಾಗಿದ್ದ ಗೋಡೆಯ ಮೇಲಿದ್ದ ಪೇಂಟಿಂಗ್ ಮನಸೆಳೆಯಿತು. ಬ್ಲೇಸರ್ ಬಿಚ್ಚಿಟ್ಟು ಅದರ ಹತ್ತಿರ ಹೋದವನು ಆ ಪೇಂಟಿಂಗ್ ಮೇಲಿದ್ದ SS ಹೆಸರಿನ ಮೇಲೆ ಕೈ ಇಟ್ಟು ಮುಟ್ಟಿದವನು ತನ್ನ ಫೋನ್ ರಿಂಗ್ ಆದಾಗ ಎಚ್ಚೆತ್ತು ನಂಬರ್ ನೋಡದೆ ರಿಸೀವ್ ಮಾಡಿದ. ಹಲೋ ಹಲೋ ಅಸ್ತ್, ನಾನು ಸಪ್ತಾ ಮಾತನಾಡ್ತಾ ಇದ್ದೀನಿ ಅಂತ ಹತ್ತಲಿಂದ ಕೇಳಿದ ಹೆಣ್ಣಿನ ಧ್ವನಿಗೆ ಕಾಲ್ ಕಟ್ ಮಾಡಿದ. ಅಗಸ್ತ್ಯ ತನ್ನ ಫೋನ್ ಎಸೆದವನು ತನ್ನ ಮುಂದಿದ್ದ ಗಾಜಿನ ಟೇಬಲನ್ನು ಹೊಡೆದು ಹಾಕಿ ಅಲ್ಲಿಯೇ ಕುಸಿದು ಬಿದ್ದ. 1.5 ವರ್ಷದ ನಂತರ ಅಸ್ತ್ ಎನ್ನುವ ಕೂಗು ಅವನನ್ನು ಹಳೆಯ ನೆನಪಿಗೆ ಕರೆದುಕೊಂಡು ಹೋಯಿತು. ನತದೃಷ್ಟ ಜೀವನ, ನಾನು ನತದೃಷ್ಟ ಹೆಣ್ಣು. ನನ್ನ ಹೆಸರು ಅನುಷ. ಎಲ್ಲರೂ ನನ್ನನ್ನು ಅನು ಎಂದೇ ಕರೆಯುವುದು. ನನ್ನ ಮಗಳು ಇತ್ತೀಚೆಗೆ ಅಮ್ಮಂದಿರ ದಿನಕ್ಕೆ ಈ ಡೈರಿಯನ್ನು ಉಡುಗೊರೆಯಾಗಿ ಕೊಟ್ಟಿದ್ದಾಳೆ. ಯಾಕೋ ಗೊತ್ತಿಲ್ಲ, ನನ್ನ ಮಕ್ಕಳಲ್ಲಿಯೂ ಸಹ ಹೇಳಿಕೊಂಡಿರದ ನನ್ನ ಜೀವನದ ಬಗ್ಗೆ ಇದರಲ್ಲಿ ಬರೆಯಬೇಕು ಅನ್ನಿಸ್ತಿದೆ. ಗೆಳತಿಯರು ಯಾರೂ ಇಲ್ಲದ ಈ ಜೀವನಕ್ಕೆ ಈ ಡೈರಿ ನನ್ನ ಗೆಳತಿಯಾಗಬಹುದು. ನಾನು ಹುಟ್ಟಿದ್ದು ಎಲ್ಲಿ ಎಂದು ಗೊತ್ತಿಲ್ಲ. ನನ್ನ ಜನ್ಮಕ್ಕೆ ಕಾರಣರಾದವರು ನನ್ನನ್ನು ಕಸದ ತೊಟ್ಟಿಯಲ್ಲಿ ಎಸೆದು ಹೋಗಿದ್ದರಂತೆ. ಅನಂತರ ಅವರಿಗೆ, ಅಲ್ಲಿನ ಜನರಿಗೆ ಸಿಕ್ಕು ನಾನು ಅನಾಥಾಶ್ರಮದಲ್ಲೇ ಬೆಳೆದದ್ದು. 18 ವರ್ಷದ ತನಕ ಆಶ್ರಮದಲ್ಲೇ ಬೆಳೆದ ನಾನು ನನ್ನ ಮುಂದಿನ ಜೀವನ ನಡೆಸಲು ಆಶ್ರಮದಿಂದ ಹೊರಬಂದು ಗೌರ್ಮೆಂಟ್ ಕಾಲೇಜಿನಲ್ಲಿ ನನ್ನ BA ಕಂಪ್ಲೀಟ್ ಮಾಡಿದೆ. BA ಮಾಡಿದ್ದರೂ ಕೂಡ ಎಲ್ಲಿಯೂ ಕೆಲಸ ಸಿಗದೇ ಇದ್ದಾಗ ನಾನು ಸೇರಿಕೊಂಡಿದ್ದು ಮೈಸೂರಿನಲ್ಲಿ ಆಗ ತಾನೇ ತಲೆ ಎತ್ತಿದ NH ಹೋಟೆಲ್ಗೆ. ಅನು ಹೋಗಮ್ಮ, ಕಸ್ಟಮರ್ ಬಂದಿದ್ದಾರೆ, ಆರ್ಡರ್ ತೆಗೆದುಕೋ ಎಂದು ಕಿಚನ್ನಲ್ಲಿದ್ದ ಹೆಣ್ಣಿಗೆ ಅಡುಗೆ ಭಟ್ಟರು ಕಿಚನ್ ಒಳಗೆ ಬರುತ್ತಾ ಹೇಳಿದಾಗ ಎಫ್ರೆನ್ ಬಿಚ್ಚಿಟ್ಟಾಕೆ ಆರ್ಡರ್ ತೆಗೆದುಕೊಳ್ಳಲು ಹೊರಬಂದಿದ್ದಳು. ಸಾಧಾರಣ ಗೋಧಿ ಬಣ್ಣ ಮೈ ಬಣ್ಣದ ಇದ್ದ ಹೆಣ್ಣು ನೋಡಲು ಸರಳ ಸುಂದರಿ. NH ಹೋಟೆಲ್ನಲ್ಲಿ ಕುಕ್ ಆಗಿ ಜೊತೆಗೆ ಸರ್ವೆಂಟ್ ಆಗಿ ಕೆಲಸ ಮಾಡುವ ಆಕೆಯ ಜೀವನ ನಡೆಯುತ್ತಿರುವುದು ಅದೇ ಹೋಟೆಲಿಂದ. BA ಓದಿದ್ದರೂ ಕೂಡ ಎಲ್ಲೋ ಕೆಲಸ ಸಿಗದೇ ಇದ್ದಾಗ ಹೊಸದಾಗಿ ಓಪನ್ ಆಗಿದ್ದ ಹೋಟೆಲ್ಗೆ ಇಂಟರ್ವ್ಯೂ ಕೊಟ್ಟು ಸರ್ವೆಂಟ್ ಆಗಿ ಸೇರಿಕೊಂಡವಳು. ನಂತರದ ದಿನಗಳಲ್ಲಿ ಅಲ್ಲಿದ್ದ ಅಡುಗೆ ಭಟ್ಟರ ಜೊತೆ ಚೆನ್ನಾಗಿ ಮಾತನಾಡಿಕೊಂಡು ಅಡುಗೆಯನ್ನು ಕಲಿತುಕೊಂಡಳು. ಅವಳಿದ್ದ ಆಶ್ರಮದಲ್ಲಿ 18 ವರ್ಷವಾಗುತ್ತಿದ್ದಾಗೆ ಎಲ್ಲರೂ ತಮ್ಮ ಜೀವನಕ್ಕೆ ದಾರಿ ಮಾಡಿಕೊಂಡು ಅಲ್ಲಿಂದ ಹೊರ ಹೋಗಬೇಕಾಗಿತ್ತು. ಹಾಗಾಗಿ ಅವಳು ಕೂಡ ಪಾರ್ಟ್ ಟೈಮ್ ಜಾಬ್ ಮಾಡುತ್ತಲೇ PGಯಲ್ಲಿ ಸೇರಿಕೊಂಡು ತನ್ನ ಓದಿನ ಜೊತೆ ತನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸಿದಳು. BA ಕಂಪ್ಲೀಟ್ ಮಾಡಿರುವ ಆಕೆಗೆ ಮಾಸ್ಟರ್ ಮಾಡಬೇಕೆನ್ನುವ ಆಸೆ ಇತ್ತು. ಆದರೆ ಹಣದ ಕೊರತೆ ಇರುವ ಕಾರಣ ಅಷ್ಟಕ್ಕೆ ತನ್ನ ಓದನ್ನು ನಿಲ್ಲಿಸಿ ಜೀವನ ನಡೆಸಲು ಬೇಕಾದ ಹಣವನ್ನು ಸಂಪಾದನೆ ಮಾಡುತ್ತಾ NH ಹೋಟೆಲ್ನಲ್ಲಿ ಕೆಲಸ ಮಾಡುತ್ತಿದ್ದಾಳೆ. ಸರ್, ಯುವರ್ ಆರ್ಡರ್ ಪ್ಲೀಸ್ ಎಂದು ಬಂದಿದ್ದ ಕಸ್ಟಮರ್ನನ್ನು ಕೇಳಿದಳು. ಹೇ ಹಾಯ್, ಐ ಆಮ್ ಕರಣ್ ಚಟರ್ಜಿ ಫ್ರಮ್ ಕೋಲ್ಕತ್ತಾ. ಮೈಸೂರಿಗೆ ಹೊಸಬ, ನಾನು ಟೂರಿಸ್ಟ್. ನಾನೊಂದು ಒಳ್ಳೆ ಹೋಟೆಲ್ ಹುಡುಕ್ತಿದ್ದೆ. ನಿಮ್ಮ ಹೋಟೆಲನ್ನು ತುಂಬ ಜನ ಸಜೆಷನ್ ಮಾಡಿದ್ದಕ್ಕೆ ಇಲ್ಲಿ ಬಂದು ಉಳಿದುಕೊಂಡೆ. ನಾನು ಆ್ಯಕ್ಚುಲಿ ಬೆಂಗಾಲಿ ಆದ ಕಾರಣ ಇಲ್ಲಿನ ಊಟ ತಿಂಡಿಗೆ ಅಡ್ಜಸ್ಟ್ ಆಗ್ತಾ ಇಲ್ಲ. ನಿಮ್ಮ ಹೋಟೆಲ್ನಲ್ಲಿ ಬೆಂಗಾಲಿ ಊಟ ಸಿಗುತ್ತಾ ಎಂದು ನೀಲಿ ಕಂಗಳ ಸುಂದರ ಕೇಳಿದನು. ಐ ಆಮ್ ಸಾರಿ ಸರ್, ನಮ್ಮ ಹೋಟೆಲ್ನಲ್ಲಿರೋದು ಒಬ್ಬರೇ ಅಡುಗೆ ಭಟ್ಟ. ಅವರಿಗೆ ಸಹಾಯ ಮಾಡುತ್ತಾ ನಾನು ಸರ್ವಿಸ್ ಮಾಡ್ತೇನೆ. ನನಗೂ ಸ್ವಲ್ಪ ಅಡುಗೆ ಮಾಡೋಕ್ಕೆ ಬರುತ್ತೆ, ಬಟ್ ಬೆಂಗಾಲಿ ಫುಡ್ ನಮಗೆ ಯಾರಿಗೂ ಗೊತ್ತಿಲ್ಲ. ನಿಮ್ಮನ್ನು ನೋಡಿದರೆ ನೀವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಕೂಡ ಮಾಡಿಲ್ಲ ಅನಿಸುತ್ತೆ. ಇಫ್ ಯು ಡೋಂಟ್ ಮೈಂಡ್, ನೀವು ರೆಸಿಪಿ ಹೇಳಿದರೆ ನಾನು ಟ್ರೈ ಮಾಡ್ತೀನಿ ಎಂದು ಇಂಗ್ಲೀಷ್ನಲ್ಲೇ ಹೇಳಿದಳು. ಓ ನೈಸ್ ಐಡಿಯಾ, ಹಾಗಾದರೆ ನಾನು ರೆಸಿಪಿ ಹೇಳ್ತೀನಿ ಎಂದು ಹೇಳಿದಾಗ ಆರ್ಡರ್ ತೆಗೆದುಕೊಳ್ಳುವ ಬುಕ್ನಲ್ಲಿ ಅವನು ಹೇಳಿದ ರೆಸಿಪಿ ಬರೆದುಕೊಂಡವಳು. ನಂತರ ಅವನು ಜ್ಯೂಸ್ ಕೇಳಿದಾಗ ಅದನ್ನು ಅವನ ಟೇಬಲ್ ಮೇಲಿಟ್ಟು ಕಿಚನ್ಗೆ ಹೋಗುವಳು. ಭಟ್ಟರೇ, ಈ ಅಡುಗೆ ಮಾಡಲು ಆಗುತ್ತಾ ನೋಡಿ, ನಿಮ್ಮ ಕೈಲಿ ಒಂದು ರೆಸಿಪಿ ತೋರಿಸಿದಾಗ ತಲೆ ಕೆರೆದುಕೊಂಡು ಭಟ್ಟರು ಅನುಮುಖ ನೋಡಿದರು. ಗೊತ್ತಾಯಿತು ಬಿಡಿ, ನೀವು ತಲೆ ಕೆರೆದುಕೊಳ್ಳುತ್ತಿರುವುದನ್ನು ನೋಡಿದರೆ ಇದು ನಿಮ್ಮ ಕೈಯಲ್ಲಿ ಆಗೋಲ್ಲ ಅನಿಸುತ್ತೆ. ಪಾಪ ಆ ಮನುಷ್ಯನ ಮುಖ ನೋಡಿದರೆ ಸರಿಯಾಗಿ ಊಟ ತಿಂಡಿ ಮಾಡಿಲ್ಲ ಅನಿಸುತ್ತೆ. ಅದು ಅಲ್ಲದೆ ಭಾಷೆ ಬೇರೆ ಬರೋಲ್ಲ, ಟೂರಿಸ್ಟ್ ಅಂತೆ. ಮೊದಲೇ ನಾವು ಕರ್ನಾಟಕದವರು, ವಿಶಾಲ ಹೃದಯದವರು. ಈ ರೀತಿ ಪಕ್ಕದ ರಾಜ್ಯದ ಜನಗಳು ಬೇಸರದಲ್ಲಿ ಬಂದಾಗ ಕರಗಿ ಹೋಗುತ್ತೇವೆ ಎಂದು ನಗುತ್ತಾ ಹೇಳಿದವಳು ಬೆಂಗಾಳಿ ಡಿಶನ್ನು ಮಾಡಿ ಕಾಯ್ತಿದ್ದ ಕರಣ್ ಚಟರ್ಜಿ ಹತ್ತಿರ ತೆಗೆದುಕೊಂಡು ಹೋಗಿ ಸರ್ವ್ ಮಾಡಿದಳು. ಸರ್, ಮೊದಲ ಬಾರಿಗೆ ನಾನು ಬೆಂಗಾಲಿ ಡಿಶ್ ಟ್ರೈ ಮಾಡಿರೋದು. ನೀವು ಹೇಳಿದ ಹಾಲು ಪೋಟೋಲೋ
ಪೋಸ್ಟೋ ರೆಡಿ ಇದೆ ಎಂದು ಹೇಳಿದಾಗ ತುಂಬ ತಿಂಗಳ ನಂತರ ತನ್ನ ಬೆಂಗಾಲಿ ಫುಡ್ಡನ್ನು ನೋಡಿ ಬಾಯಲ್ಲಿ ನೀರು ಸುರಿಸಿ ಗಬಗಬನೆ ತಿನ್ನುವನು. ಪಕ್ಕಾ ಬೆಂಗಾಲಿ ಕೈರುಚಿ ನಿಮ್ಮದು, ತುಂಬ ಚೆನ್ನಾಗಿದೆ ಎಂದು ಊಟ ಮುಗಿಸಿ ಹೇಳಿದವನು ಆಗಿದ್ದ ಬಿಲ್ಲಿಗೆ 3 ಪಟ್ಟಷ್ಟು ದುಡ್ಡು ಕೊಟ್ಟು ಹೋಗಿದ್ದ. ಅನು ಯಾವುದೋ ಒಳ್ಳೆ ಕಸ್ಟಮರ್ನ ಹಿಡ್ದಿದ್ಯಾ, ನೀನು 3 ಪಟ್ಟಷ್ಟು ದುಡ್ಡು ಕೊಟ್ಟು ಹೋಗಿದ್ದಾರೆ. ಹಾಗೆ ನಿನ್ನ ಟೇಬಲ್ ಸರ್ವಿಸ್ ಕೂಡ ನನ್ನ ಹತ್ತಿರನೇ ಕೊಟ್ಟು ಹೋಗಿದ್ದಾರೆ. ತಗೋ 50 ರೂಪಾಯಿ ಎಂದು ಹೋಟೆಲ್ ಮ್ಯಾನೇಜರ್ ಹೇಳಿದಾಗ ಆ ಹಣವನ್ನು ತೆಗೆದುಕೊಂಡು ಅನು ಬೇರೆ ಕಸ್ಟಮರ್ಗಳ ಕಡೆ ಗಮನ ಕೊಟ್ಟಳು. ತನ್ನ ಕೆಲಸದ ಸಮಯ ಮುಗಿದಾಗ ಡ್ರೆಸ್ ಚೇಂಜ್ ಮಾಡಿ ತನ್ನ ಬ್ಯಾಗ್ ಹಿಡಿದು ಹೋಟೆಲ್ನಿಂದ ಹೊರಬರುವ ಅನು PG ಹತ್ತ ಹೋಗಿದ್ದಳು. ಎಂದಿನಂತೆ ಅವಳ ಜೀವನ PG ಮತ್ತು ಹೋಟೆಲ್ ನಡುವೆಯೇ ನಡೆಯುತ್ತಿತ್ತು. ಅದೊಂದಿನ ಅವಳ ಜೀವನದ ದಿಕ್ಕನ್ನೇ ಬದಲಾಯಿಸಿತು. ಎಂದಿನಂತೆ 7 ಗಂಟೆ ಅಷ್ಟೊತ್ತಿಗೆ ಹೋಟೆಲಿಂದ ಹೊರಬರುವ ಅನು ಮಳೆ ಬರುತ್ತಿದ್ದ ಕಾರಣ ಛತ್ರಿ ಹಿಡಿದು ತನ್ನ PG ಹತ್ತ ಹೋಗುತ್ತಿದ್ದಳು. ಹಲೋ ಮೇಡಮ್, ಎಕ್ಸ್ಕ್ಯೂಸ್ ಮಿ ಮಿಸ್ಟರ್ ಬೆಂಗಾಲಿ ಹಾಲು ಎಂದು ಜೋರಾಗಿ ಕೇಳಿಸಿದ ಧ್ವನಿಗೆ ಹಿಂತಿರುಗಿ ನೋಡಿದ ಅನುಗೆ ಅಲ್ಲಿ ತಿಂಗಳ ಹಿಂದೆ ಹೋಟೆಲ್ಗೆ ಬಂದಿದ್ದ ನೀಲಿ ಕಂಗಳ ಸುಂದರ ಕರಣ್ ಚಟರ್ಜಿ ಕಂಡಿದ್ದನು. ಅಯ್ಯೋ, ಎಷ್ಟು ಅಂತ ನಿಮ್ಮನ್ನು ಕರೆಯುವುದು, ತಿರುಗಿಯೂ ನೋಡ್ತಿಲ್ವಲ್ಲ, ನಾನು ಯಾರು ಅಂತ ಗೊತ್ತಾಗಲಿಲ್ವಾ? ಕರಣ್ ಚಟರ್ಜಿ ಬೆಂಗಾಲಿ ಫುಡ್ ಎಂದು ನೆನಪಿಸಲು ನೋಡಿದಾಗ ನಗುತ್ತಾ ತಲೆ ಆಡಿಸಿದ ಅನು ಮಳೆ ಬರುತ್ತಿದ್ದ ಕಾರಣ ಮಳೆ ಬೀಳದ ಮರದಡಿಯಲ್ಲಿ ಹೋಗಿ ನಿಂತುಕೊಂಡಳು. ಅವಳ ಹಿಂದೆ ಆತನು ಸಹ ಹೋಗಿ ನಿಂತುಕೊಂಡ. ಏನು ಹೇಳಿ, ನನ್ನನ್ನು ಯಾಕೆ ಹುಡುಕ್ತಿದ್ರಿ? ನನ್ನಿಂದ ಏನಾದರೂ ಸಹಾಯ ಆಗಬೇಕಾ ಎಂದು ಕೇಳಿದಳು. ಎಸ್, ನನಗೆ ಇಲ್ಲಿಯೇ ಕೆಲಸವಾಗಿದೆ. ಅಂದರೆ ನಮ್ಮ ಆಫೀಸ್ನ ಒಂದು ಬ್ರ್ಯಾಂಚ್ ಮೈಸೂರಿನಲ್ಲಿ ಓಪನ್ ಆಗಿದೆ. ಸೊ ನಾನು 1 ತಿಂಗಳಿಂದ ಇಲ್ಲೇ ಇದ್ದೀನಿ. ನನ್ನ ಊಟಕ್ಕೆ ತುಂಬ ತೊಂದರೆ ಆಗ್ತಿದೆ. ನಮ್ಮ ಮನೆಯವರು ಮನೆ ಕೆಲಸದವರನ್ನು ಕಳಿಸುತ್ತೇನೆ ಅಂತ ಹೇಳಿ ಇನ್ನೂ ಕಳಿಸಿಲ್ಲ. ನಿಮ್ಮ ಕೈರುಚಿ ನಮ್ಮ ಬೆಂಗಾಲಿ ಕೈರುಚಿ ಅಂತೆ ಇದೆ. ಇಫ್ ಯು ಡೋಂಟ್ ಮೈಂಡ್, ನಾನು ಸಂಬಳ ಕೂಡ ಕೊಡ್ತೇನೆ. ನನಗೆ ತಿನ್ನೋದು ಅಂದರೆ ತುಂಬ ಇಷ್ಟ. ನಾನು ಊಟಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡುತ್ತೇನೆ. ನೀವು ಒಪ್ಪಿಕೊಂಡ್ರೆ ಬೆಂಗಾಲಿಯಿಂದ ಕೆಲಸದವರು ಬರುವ ತನಕ ನಮ್ಮನೆ ಕುಕ್ ಆಗ್ತೀರಾ ಎಂದು ಕೇಳಿಕೊಂಡ. ಸರ್, ನಾನು ಅದೊಂದೇ ಡಿಶ್ನ ಟ್ರೈ ಮಾಡಿರೋದು. ಇನ್ನು ನನಗೆ ಬೆಂಗಾಲಿ ಡಿಶಸ್ ಬಗ್ಗೆ ಗೊತ್ತಿಲ್ಲ. ನಾನು ಹೋಟೆಲ್ನಲ್ಲಿ ಕೆಲಸ ಮಾಡೋ ಜೊತೆಗೆ ಹೀಗೆ ಮನೆಗೆ ಹೋಗಿ ಕೂಡ ಅಡುಗೆ ಕೆಲಸವನ್ನು ಮಾಡುತ್ತೇನೆ. ಅವರು ನನಗೆ ತಿಂಗಳಿಗೆ ಅಂತ 3,000 ಕೊಡ್ತಾರೆ ಎಂದು ಹೇಳಿದಳು. ಒಬ್ಬಳೇ PGಯಲ್ಲಿ ಜೀವನ ಮಾಡುತ್ತಿರುವ ಅನುಗೆ ತಾನು ಹೋಟೆಲ್ನಲ್ಲಿ ದುಡಿಯುವ ಸಂಪಾದನೆ ಮಾತ್ರ ಸಾಲುತ್ತಿರಲಿಲ್ಲ. ಹಾಗಾಗಿ ತನ್ನ PG ಇರುವ ಏರಿಯಾದಲ್ಲಿ 2 ಮನೆಗೆ ಬೆಳಗಿನ ತಿಂಡಿ ಹಾಗೂ ಮಧ್ಯಾಹ್ನದ ಅಡುಗೆಯನ್ನು ಮಾಡಿಕೊಡುತ್ತಿದ್ದಳು. ನಾನು ನಿಮಗೆ ತಿಂಗಳಿಗೆ 7,000 ಕೊಡ್ತೇನೆ. ನೀವು ಆ 2 ಮನೆಯ ಕೆಲಸವನ್ನು ಬಿಟ್ಟು ನನಗೆ ಮಾಡಿಕೊಡಿ ಎಂದು ಕೇಳಿಕೊಂಡಾಗ ಒಬ್ಬರ ಮನೆಗೆ 7,000 ಎಂದಾಗ ಆಶ್ಚರ್ಯಗೊಂಡ ಅನು ಕೆಲಸ ಕಮ್ಮಿ ಇರುತ್ತೆ ಎಂದು ತಿಳಿದುಕೊಂಡು ಒಪ್ಪಿಗೆ ಸೂಚಿಸಿದಳು. ಅದರಂತೆ ಪ್ರತಿದಿನ ಅವನ ಮನೆಗೆ ಹೋಗಿ ಅಡುಗೆ ತಿಂಡಿ ಮಾಡಿಕೊಡುತ್ತಾ ಹೋಟೆಲ್ನಲ್ಲಿ ಸಹ ತನ್ನ ಕೆಲಸವನ್ನು ಮುಂದುವರಿಸಿದಳು. ಮನೆಯಲ್ಲಿ ಆತನೊಬ್ಬನೇ ಇದ್ದ ಕಾರಣ ಅಡುಗೆ ತಿಂಡಿಗಳನ್ನು ಹೆಚ್ಚಿಗೆ ಮಾಡಬೇಕೆನ್ನುವ ಧಾವಂತ ಇರಲಿಲ್ಲ. ಅವನು ಕೇಳಿದ್ದನ್ನು ಮಾಡಿಕೊಡುತ್ತಾ ಜೊತೆಗೆ ಅವನ ಮನೆ ಕೆಲಸವನ್ನು ಮಾಡಿಕೊಡುತ್ತಾ ತನ್ನ ಕೆಲಸವನ್ನು ಮಾಡುತ್ತಿದ್ದಳು. ಈ ನಡುವೆ ಇಬ್ಬರ ನಡುವೆ ಅದು ಯಾವಾಗ ಪ್ರೀತಿ ಮೂಡಿತೋ ಒಬ್ಬರನ್ನೊಬ್ಬರು ಬಿಟ್ಟಿರಲಾಗದಷ್ಟು ಹಚ್ಚಿಕೊಂಡರು. ಹುಟ್ಟಿದಾಗಲಿಂದ ಆ ಪ್ರೀತಿಯನ್ನೇ ಕಾಣದೆ ಅನಾಥಲಾಗಿ ಬೆಳೆದಿದ್ದ ಅನು ಬಾಳಿಗೆ ಕರಣ್ ಸೂರ್ಯನ ಕಿರಣದಂತೆ ಬೆಳಕಾಗಿ ಬಂದ. ಈಗ PGಯಿಂದ ಅವನ ಮನೆಗೆ ಶಿಫ್ಟ್ ಆಗಿದ್ದಳು. ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಎಂದು ಅವಳಿಗೆ ಹೇಳಿಕೊಡಲು ಅವಳಿಗಾಗಿ ಅಂತ ಯಾರೂ ಇರಲಿಲ್ಲ. ಆದ ಕಾರಣ ಅವನೊಂದಿಗೆ ಅವನ ಮನೆಯಲ್ಲೇ ಇದ್ದಳು. ಒಂದೇ ಮನೆಯಲ್ಲಿ ಒಂದು ಗಂಡು ಹೆಣ್ಣು ಇರುತ್ತಾರೆಂದರೆ ತಪ್ಪು ನಡೆಯುವುದು ಸಹಜವೋ ಅಸಹಜವೋ ಗೊತ್ತಿಲ್ಲ. ಮದುವೆಯಾಗದೇ ಇಬ್ಬರ ನಡುವೆ ಅವರ ಸಂಬಂಧ ಗಟ್ಟಿಯಾಗಿತ್ತು. ಅದರ ಕುರುಹು ಅವಳ ಹೊಟ್ಟೆಯಲ್ಲಿ ಅವಳಿ ಜವಳಿ ಮಕ್ಕಳು ಬೆಳೆಯುತ್ತಿದ್ದವು. ಕರಣ್, ಎಷ್ಟು ದಿನ ಅಂತ ನಿಮ್ಮ ಕುಟುಂಬದಿಂದ ಈ ವಿಷಯವನ್ನು ಮುಚ್ಚಿಟ್ಟಿರುವುದು? ನನಗೀಗ 8 ತಿಂಗಳ ಸಮಯ. ಇನ್ನೊಂದು ತಿಂಗಳು ಕಳೆದರೆ ನನ್ನ ಹೊಟ್ಟೆಯಲ್ಲಿರುವ ಮಗು ಭೂಮಿಗೆ ಬರುತ್ತದೆ. ನಾವಿನ್ನೂ ಮದುವೆ ಕೂಡ ಆಗಿಲ್ಲ. ನಿನ್ನ ನಡೆಯೇ ಅರ್ಥ ಆಗ್ತಿಲ್ಲ. ನನ್ನಿಂದ ಏನಾದರೂ ತಪ್ಪಾಗಿದೆಯಾ ಎಂದು ತುಂಬು ಗರ್ಭಿಣಿಯಾದ ಅನು ತನ್ನ ಪ್ರೇಮಿಯ ಮುಂದೆ ನಿಂತು ಕೇಳಿದಳು. ಹಾಗೇನೂ ಇಲ್ಲ ಹನುಮ, ಯಾಕೆ ಈ ಥರ ಯೋಚಿಸಲು ಹೋಗ್ತೀಯಾ? ನಾನು ಈಗಾಗಲೇ ನನ್ನ ಅಪ್ಪನಿಗೆ ಈ ವಿಷಯ ತಿಳಿಸಿದ್ದೇನೆ. ಅವರು ನಿನ್ನನ್ನು ಕೋಲ್ಕತ್ತಾಗೆ ಕರೆದುಕೊಂಡು ಬರಲು ಹೇಳಿದ್ದಾರೆ. ಆದರೆ ನೀನು ಈಗ 8 ತಿಂಗಳು ತುಂಬು ಗರ್ಭಿಣಿ.
ಅಲ್ಲಿಗೆ ಪ್ರಯಾಣ ಮಾಡಲು ಆಗೋಲ್ಲ. 1 ವಾರದ ರೈಲಿನ ಪ್ರಯಾಣ ನಿನಗೆ ಕಷ್ಟವಾಗ್ಬೋದು. ಒಂದು ಕೆಲಸ ಮಾಡ್ತೇನೆ, ನೀನು ಇಲ್ಲಿಯೇ ಇರು. ನಾನು ಹೋಗಿ ನಮ್ಮ ಮನೆಯವರನ್ನೆಲ್ಲ ಕರೆದುಕೊಂಡು ಬರುತ್ತೇನೆ. ಮಗುವಾದ ಬಳಿಕ ನಾವು ಕೋಲ್ಕತ್ತಾಗೆ ಶಿಫ್ಟ್ ಆಗೋಣ ಎಂದವಳ ಹಣೆಗೆ ಮುತ್ತಿಟ್ಟು ಹೇಳುವನು. ಸರಿಯಾಗಿ ಮಾಡಿ, ಆದರೆ ನನ್ನ ಕೈ ಬಿಡಬೇಡಿ ಎಂದು ಅಳುತ್ತಾ ಕೇಳಿಕೊಂಡಾಗ ಅವಳ ಕೆನ್ನೆಗೆ ಮುತ್ತಿಟ್ಟವನು 2 ದಿನ ಬಿಟ್ಟು ಮಾಡದಿಗೆ ಹುಷಾರಾಗಿರಲು ತಿಳಿಸಿ ಕೋಲ್ಕತ್ತಾಗೆ ರೈಲು ಹತ್ತಿದ. ಅದೇ ಕೊನೆ. ಮತ್ತೆ ಅವನ ದರ್ಶನ ಅವಳಿಗೆ ಆಗಲಿಲ್ಲ. 2 ಮುದ್ದಾದ ಅವಳಿ ಜವಳಿ ಹೆಣ್ಣು ಮಕ್ಕಳಿಗೆ ಜನ್ಮ ಕೊಟ್ಟ ಆ ಮುಗ್ಧಾನು ತನ್ನ ಮಕ್ಕಳನ್ನು ಬೆಳೆಸುತ್ತಾ ಗಟ್ಟಿಯಾದಳು. 18 ವರ್ಷದ ನಂತರ. ಅಮ್ಮ ಅಮ್ಮ, ಎಲ್ಲಿ ಕಳೆದು ಹೋಗಿದ್ಯಾ ಎಂದು ಕೂಗಿದ ಮಗಳ ಕರೆಗೆ ಎಚ್ಚೆತ್ತು ಕಣ್ಣೊರೆಸಿಕೊಂಡು ಎದ್ದು ನಿಂತಾನು. ಅವರು ವೀಲ್ಚೇರ್ ಮೇಲಿದ್ದ ಅಂಗವಿಕಲ ಮಗಳನ್ನು ನೋಡಿ ಅವಳ ತಲೆ ಸವರಿ ಮಗಳಿಗೆ ಊಟ ಮಾಡಿಸಿದರು. ಪುಟ್ಟಮ್ಮ, ಈಗ ಟ್ಯಾಬ್ಲೆಟ್ಸ್ ತೆಗೆದುಕೊಂಡು ಚೆನ್ನಾಗಿ ನಿದ್ದೆ ಮಾಡಬೇಕಾಯ್ತಾ? ಇವತ್ತು ನಿಮ್ಮ ಅಕ್ಕನ PUC ರಿಸಲ್ಟ್ ಬರುತ್ತೆ. ಅವಳು ಬಂದ ನಂತರ ಎಲ್ಲಾದರೂ ಹೊರಗೆ ಹೋಗೋಣ. ನಿಮ್ಮ ಅಕ್ಕ ಬರುವ ತನಕ ನೀನು ನಿನ್ನ ನಿದ್ದೆ ಮಾಡಿ ಮುಗಿಸಬೇಕು. ನನಗೆ ಸ್ವಲ್ಪ ಹೋಟೆಲ್ಗೆ ಹೋಗಬೇಕಾಗಿದೆ. ಇವತ್ತು ರಜೆ ಹಾಕಿದ್ದೆ, ಆದರೆ ಇವತ್ತು ನಮ್ಮ ಓನರ್ ಹೋಟೆಲ್ಗೆ ಬರುತ್ತಿದ್ದಾರೆ. ಏನೋ ಮೀಟಿಂಗ್ ಇರ್ತಾರಂತೆ. ನಾನು ಅವರಿಗೆ ಮುಖ ತೋರಿಸಿ ಬರ್ತೇನೆ ಎಂದು ಮಗಳಿಗೆ ಟ್ಯಾಬ್ಲೆಟ್ ಕೊಟ್ಟು ನೀರು ಕುಡಿಸಿ ಹೇಳಿದರು. ಸರಿ ಅಮ್ಮ, ನೀನು ಹೋಗಿ ಬಾ. ನನ್ನ ಬಗ್ಗೆ ಚಿಂತೆ ಮಾಡಬೇಡ. ಅಕ್ಕ ಇನ್ನೇನು ಬರ್ತಾಳೆ ಎಂದು ಮುದ್ದಾಗಿ ಹೇಳಿದಾಗ ಮಗಳ ಹಣೆಗೆ ಮುತ್ತಿಟ್ಟಾನು. ಅವರು ಕೈಕಾಲು ಮುಖ ತೊಳೆದುಕೊಂಡು ಸೀರೆ ಬದಲಾಯಿಸಿ ರೆಡಿಯಾದವರು ತಾವು ಕೆಲಸ ಮಾಡುವ ಹೋಟೆಲ್ಗೆ ಹೋಗಿದ್ದರು. 18 ವರ್ಷದ ಹಿಂದೆ ಮೈಸೂರಿನ ಸರ್ಕಾರಿ ಹಾಸ್ಪಿಟಲ್ನಲ್ಲಿ 2 ಅವಳಿ ಜವಳಿ ಮಕ್ಕಳೊಂದಿಗೆ ಹಾಸಿಗೆಯಲ್ಲಿ ಮತ್ತೆ ಅದೇ ಅನಾಥ ಸ್ಥಿತಿಯಲ್ಲಿ ಅನು ಅವರು ತನ್ನ ಕರಣ್ಗಾಗಿ ಕಾಯುತ್ತಲೇ ಇದ್ದರು. ಎಷ್ಟೇ ಕಾದರೂ ಆತ ಬರಲಿಲ್ಲ. ಕೊನೆಗೆ ಹಾಸ್ಪಿಟಲ್ನಿಂದ ಡಿಸ್ಚಾರ್ಜ್ ಆಗಿ ಇಷ್ಟು ದಿನ ಅವನೊಂದಿಗಿದ್ದ ಮನೆಗೆ ಹೋದಾಗ ಅಲ್ಲಿ ಚಟರ್ಜಿ ಕಂಪನಿ ನೋಡಿಕೊಳ್ಳುವ ಮ್ಯಾನೇಜರ್ ಕುಟುಂಬ ಇತ್ತು. ಅವರನ್ನು ಎಷ್ಟೇ ಬೇಡಿಕೊಂಡರು ಇವಳನ್ನು ತುಚ್ಛವಾಗಿ ನೋಡಿ ಕರಣ್ ಬಗ್ಗೆ ಮಾಹಿತಿ ಕೊಡದೆ ಅವಳನ್ನು ಅಲ್ಲಿಂದ ಓಡಿಸಿ ಕಳಿಸಿದ್ದರು. ಕೊನೆಗೆ ಅವಳು 8 ತಿಂಗಳ ಹಿಂದೆ ಕೆಲಸ ಮಾಡುತ್ತಿದ್ದ NH ಹೋಟೆಲ್ನ ಅಡುಗೆ ಭಟ್ಟರ ಸಹಾಯ ಮಾಡಿತ್ತು. ನೀಲಾಂಬರಿ ಅವರಿಗೆ ಈ ವಿಷಯ ತಿಳಿಸಿ ಅನು ಎನ್ನುವ ಹೆಣ್ಣಿನ ಬಗ್ಗೆ ಹೇಳಿದಾಗ ಆ ಹೆಣ್ಣಿನ ಜೀವನದ ಬಗ್ಗೆ ನಿರ್ಧಾರ ಕೇಳಿ ತಿಳಿದುಕೊಂಡ ನೀಲಾಂಬರಿಯವರು ಒಂದೊಳ್ಳೆ ನಿರ್ಧಾರ ಮಾಡಿ ತಮ್ಮ ಹೋಟೆಲ್ಗೆ ಆಕೆಯ ಮಕ್ಕಳು ದೊಡ್ಡವರಾದ ನಂತರ ಸೇರಿಸಿಕೊಳ್ಳುವುದಾಗಿ ಹೇಳಿ ಆಕೆಗೆ ಉಳಿಯಲು ಒಂದು ಸಣ್ಣ ಮನೆಯ ವ್ಯವಸ್ಥೆ ಮಾಡಿದ್ದರು. ಮಕ್ಕಳಿಗೆ 10 ವರ್ಷವಾಗುವ ತನಕ ಅಲ್ಲಿಯೇ ಇದ್ದಾನು. ಅವರು ಬ್ಯಾಂಗ್ಳೂರಿನಲ್ಲಿ ಇದೆ ಹೋಟೆಲ್ ದೊಡ್ಡ ಮಟ್ಟದಲ್ಲಿ ಓಪನ್ ಆಗಿ ಅಲ್ಲಿಗೆ ಅಡುಗೆ ಕೆಲಸಕ್ಕೆ ಬೇಕು ಎಂದಾಗ ತನ್ನ ಮಕ್ಕಳ ಆರೋಗ್ಯದ ದೃಷ್ಟಿಯಿಂದ ಬ್ಯಾಂಗ್ಳೂರಿಗೆ ಶಿಫ್ಟ್ ಆಗಿದ್ದರು. 2 ಅವಳಿ ಜವಳಿ ಮಕ್ಕಳಲ್ಲಿ ಮೊದಲು ಹುಟ್ಟಿದ ಮಗುವಿಗೆ ಆರೋಗ್ಯ ಚೆನ್ನಾಗಿತ್ತು. ಆದರೆ ಮೊದಲು ಮಗು ಹುಟ್ಟಿದ 2 ನಿಮಿಷಕ್ಕೆ ಹುಟ್ಟಿದ 2ನೇ ಹೆಣ್ಣು ಮಗುವಿಗೆ ಹುಟ್ಟಿದಾಗಲೇ ಅಂಗವಿಕಲತೆ ಕಾಡಿತ್ತು. ಬಲಗಾಲು ಸೊಟ್ಟ ಜೊತೆಗೆ ಯಾವುದೋ ಕಾಯಿಲೆಯು ಆ ಮಗುವಿಗೆ ಹುಟ್ಟಿದಾಗಲೇ ಕಾಡಿತ್ತು. ಮಗುವಿನ ಟ್ರೀಟ್ಮೆಂಟ್ಗಾಗಿ ಬ್ಯಾಂಗ್ಳೂರ್, ಮೈಸೂರು ಎಂದೆಲ್ಲ ಅಲೆದಾಡಿದನು. ಅವರು ಪರ್ಮನೆಂಟ್ ಆಗಿ ಬ್ಯಾಂಗ್ಳೂರಿನಲ್ಲಿಯೇ ಉಳಿದಿದ್ದರು. ಕತೆ ಮುಂದುವರಿಯುತ್ತದೆ. ಕತೆಗೆಂದು ಲೈಕ್ ಕೊಡಿ ಪ್ಲೀಸ್. ಆಮೇಲೆ ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರು ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಕತೆ ಶೇರ್ ಮಾಡಿ.